ಅಂದರೆ ಗಾಂಧಿ ಜಯಂತಿ ಅಲ್ಲಿ ಆಚರಣೆ ಮಾಡಿದ್ದಂತೂ ಒಳಗಡೆ ಗಾಂಧಿ ಪುತ್ಥಳಿದೆ, ಅಲ್ಲಿ ಆಚರಣೆ ಮಾಡಿ ಲೈವ್ ವಿಡಿಯೋ ಮಾಡಿದ್ವಿ. ಅಲ್ಲಿವರೆಗೆ ಒಂದು ಫ್ರೀ ಆಗಿತ್ತು. ಇದು ಗಾಂಧಿ ಪಾರ್ಕಲ್ಲಿ ಎಂಟ್ರೆನ್ಸ್ ಇದೆ, ಟಿಕೆಟ್ ತಗೊಳ್ಳೋ ಸ್ಥಳ. ಅದನ್ನು ಆ ಕಡೆ ಇನ್ನೊಂದು ಗೇಟ್ ಇದೆ, ಅಲ್ಲಿ ಫ್ರೀ ಆಗಿಬಿಟ್ಟಿದ್ರು. ನಾವು ಫ್ರೀಯಾಗಿ ಹೋಗಿ ಕಾರ್ಯಕ್ರಮ ಮುಗಿಸಿ ಈಗ ಹೊರಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಏನೀಗ ಸಾರ್ವಜನಿಕರು ಹೋಗ್ತಾ ಇದ್ದಾರೆ ಗಾಂಧಿ ಪಾರ್ಕಿಗೆ. ಅಂದರೆ ಇವತ್ತು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನನೇ ಗಾಂಧಿ ಪಾರ್ಕಿಗೆ ಟಿಕೆಟನ್ನು ಇವರು ಇಶ್ಯೂ ಮಾಡ್ತಾಯಿದ್ದಾರೆ, ಟಿಕೆಟ್ ಕೊಡ್ತಾಯಿದ್ದಾರೆ. ಮಾಮೂಲಿ 10 ರೂಪಾಯಿ ಟಿಕೆಟನ್ನು ನಾವು ನಗರಸಭೆಗೆ ಮೊದಲೇ ಈ ರೀತಿ ಇವರು ಟಿಕೆಟ್ ತಗೊಳ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ಏನೋ ಫ್ರೀಯಾಗಿ ಬಿಡ್ತಾರೇನೋ ಅಂತ ಒಂದು ಮನಸ್ಸಿದೆ ನಮ್ಮ ನಗರಸಭೆಗೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇದು ಟಿಕೆಟ್ ತಗೊಳ್ತಾ ಇದ್ದಾರೆ, ಇದನ್ನು ನಾವು ಖಂಡಿಸ್ತೀವಿ. ಈಗ ಮಾಯಣ್ಣ ಸರಿಗೂ ಏನು ನಗರಸಭೆ ಆಯುಕ್ತರಿದ್ದಾರೆ ಅವರಿಗೆ ಕರೆ ಮಾಡಿದಾಗ ಬ್ಯುಸಿ ಬರ್ತಾ ಇದೆ, ಅವರಿಗೆ ಕರೆ ಮಾಡಿ ತಿಳಿಸ್ತೀವಿ. ಕೊನೆ ಪಕ್ಷ ಬೇರೆ ದಿನ ತಗೊಳ್ಳಿ, ಗಾಂಧಿ ಜಯಂತಿ ದಿನ ಆದರೂ ಸಾರ್ವಜನಿಕರು ಗಾಂಧಿ ಪಾರ್ಕ್ ನೋಡಲಿಕ್ಕೆ ಉಚಿತ ಪ್ರವೇಶ ಮಾಡಿ ಅಂತ ಕೇಳ್ಕೊಳ್ತಿದ್ದೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.